Class 10 Quadratic Equations Exercise 4.2 Fourth problem. Find two consecutive positive integers, sum of whose squares is 365. ಓಕೆ, ನಮಗೆ ಈ ಕ್ವಶನಲ್ಲಿ ಏನನ್ನು ಫೈಂಡ್ ಮಾಡಿ ಹೇಳಿದಾರಪ್ಪ ಅಂದರೆ ಫೈಂಡ್ ಟು ಕಾನ್ಸಿಕ್ಯೂಟಿವ್ ಪಾಸಿಟಿವ್ ಇಂಟೀಜರ್ಸನ್ನು ಫೈಂಡ್ ಮಾಡಿ ಅಂತ ಹೇಳಿದರೆ, ಅದಕ್ಕೋಸ್ಕರ ನಾನು ಏನು ಮಾಡಿಸಿ ಸೊಲ್ಯೂಷನಲ್ಲಿ ಲೆಟ್ ಟು ಕಾನ್ಸಿಕ್ಯೂಟಿವ್ ಪಾಸಿಟಿವ್ ಇಂಟೀಜರ್ಸ್ ಆರ್ ಎಕ್ಸ್ ಆ್ಯಂಡ್ ಎಕ್ಸ್ ಪ್ಲಸ್ ಒನ್ ಅಂತ ಬರ್ಕೊಂಡಿನಿ. ಯಾಕೆ ನಾವು ಒಂದು ಎಕ್ಸ್ ಮತ್ತು ಇನ್ನೊಂದು ಎಕ್ಸ್ ಪ್ಲಸ್ ಒನ್ನನ್ನು ಬರ್ಕೋಬೇಕು ಅಂತ ಹೇಳಿದರೆ, ಒಂದು ಎಕ್ಸಾಂಪಲನ್ನು ತೊಗೊಳೋಣ. ನೋಡಿ, ಟೂ ಕಾನ್ಸಿಕ್ಯೂಟಿವ್ ಪಾಸಿಟಿವ್ ಇಂಟೀಜರ್ಸ್ ಅಂತ ಹೇಳಿದರೆ, ಕಾನ್ಸಿಕ್ಯೂಟಿವ್ ಅಂತ ಹೇಳಿದರೆ ಕಂಟಿನ್ಯೂ ಆಗಿರುವಂತಹ ನಂಬರ್ಸ್ ಆಗಿರುತ್ತೆ. ಎಕ್ಸಾಂಪಲ್ ಹೇಳೋದಾದರೆ, ಫಸ್ಟ್ ನಂಬರ್ 3 ಆದರೆ ನೆಕ್ಸ್ಟ್ ನಂಬರ್ 4 ಆಗಿರುತ್ತೆ. 3 ಆ್ಯಂಡ್ 4 ಆರ್ ಕಾನ್ಸಿಕ್ಯೂಟಿವ್, ಟೂ ಕಾನ್ಸಿಕ್ಯೂಟಿವ್ ಪಾಸಿಟಿವ್ ಇಂಟೀಜರ್ಸ್ ಆಗಿರುತ್ತೆ. ಓಕೆ, ನೆಕ್ಸ್ಟ್ ಇನ್ಯಾವುದಾದ್ರು ಒಂದು ನಂಬರ್ ತೊಗೊಳೋದಾದರೆ 10 ಆದರೆ ನೆಕ್ಸ್ಟ್ ನಂಬರ್ ಏನಾಗಿರುತ್ತೆ, 11 ಆಗಿರುತ್ತೆ. ಓಕೆ, ಈಗ ನೋಡಿ ಒಂದು ಸ್ವಲ್ಪ ಅಬ್ಸರ್ವ್ ಮಾಡಿ, 3 ಇದೆ, 3ನ ಕಾನ್ಸಿಕ್ಯೂಟಿವ್ ನಂಬರ್ ನೆಕ್ಸ್ಟ್ ನಂಬರೇ ಆಗಿರುತ್ತೆ, 4 ಆಗಿರುತ್ತೆ. ಹಾಗಾದರೆ 3 ಆದಮೇಲೆ ನೆಕ್ಸ್ಟ್ ನಂಬರ್ ಹೇಗೆ ಬಂತು ಅಂದರೆ, ನೋಡಿ ಪ್ಲಸ್ 1 ಮಾಡಿದರೆ 3 + 1 4 ಬರುತ್ತೆ. ಫಸ್ಟ್ ನಂಬರ್ 3 ಆದರೆ ನೆಕ್ಸ್ಟ್ ನಂಬರ್ ಏನನ್ನು ಆ್ಯಡ್ ಮಾಡಬೇಕು, ಪ್ಲಸ್ 1 ಆ್ಯಡ್ ಮಾಡಿದರೆ ನೆಕ್ಸ್ಟ್ ನಂಬರ್ ಬರುತ್ತೆ. ನೋಡಿ 10 ಇದೆ, ಪ್ಲಸ್ 1 ಮಾಡಿದರೆ ಏನು ಬರುತ್ತೆ, 11 ನೆಕ್ಸ್ಟ್ ನಂಬರ್ ಬರುತ್ತೆ. ಅದಕ್ಕೋಸ್ಕರ ನಾನು ಫಸ್ಟ್ ನಂಬರ್ ಎಕ್ಸ್ ಅಂತ ತೊಗೊಂಡ್ರೆ ನೆಕ್ಸ್ಟ್ ನಂಬರ್ ಏನಾಗಿರುತ್ತೆ, ಎಕ್ಸ್ ಪ್ಲಸ್ 1 ಆಗಿರುತ್ತೆ. ಅದಕ್ಕೋಸ್ಕರ ಲೆಟ್ ಟು ಕಾನ್ಸಿಕ್ಯೂಟಿವ್ ಪಾಸಿಟಿವ್ ಇಂಟೀಜರ್ಸ್ ಆರ್ ಎಕ್ಸ್ ಆ್ಯಂಡ್ ಎಕ್ಸ್ ಪ್ಲಸ್ 1 ತೊಗೊಂಡಿನಿ. ಓಕೆ, ಕ್ವಶನಲ್ಲಿ ಏನು ಕಂಡೀಷನ್ ಕೊಟ್ಟಿದ್ದಾರೆ ಅಂತ ಹೇಳಿದರೆ, ಸಮ್ ಆಫ್ ಹೂಸ್ ಸ್ಕ್ವೇರ್ಸ್ ಈಸ್ 365 ಅಂತ ಹೇಳ್ತಿದ್ದಾರೆ. ಅಂದರೆ ಇಲ್ಲಿರುವಂಥ ಎರಡೂ ನಂಬರ್ಗಳನ್ನು ಸ್ಕ್ವಯರ್ ಮಾಡಿ ಸಮ್ಮನ್ನು ಮಾಡಿದರೆ ಆನ್ಸರ್ 365ಗೆ ಈಕ್ವಲ್ ಆಗಿರುತ್ತೆ. ಹಾಗಾದರೆ ಮೊದಲನೇ ನಂಬರ್ ಎಕ್ಸ್ ಇದ್ದರೆ ಎಕ್ಸ್ ಸ್ಕ್ವೇರ್ ಮಾಡಬೇಕು, ಪ್ಲಸ್ ಸೆಕೆಂಡ್ ನಂಬರ್ ಇದೆಯಲ್ಲ ಅದನ್ನು ಎಕ್ಸ್ ಪ್ಲಸ್ 1 ಹೋಲ್ ಸ್ಕ್ವೇರನ್ನು ಮಾಡಬೇಕು. ಗೊತ್ತಾಗ್ತಿದೆಯಾ ಅಲ್ವಾ? ಎರಡೂ ನಂಬರ್ಗಳನ್ನು ಸಪ್ರೇಟಾಗಿ ಸ್ಕ್ವೇರ್ ಮಾಡಿ ಸಮ್ಮನ್ನು ಮಾಡಿದರೆ ಸಮ್ ಆಫ್ ಹೂಸ್ ಸ್ಕ್ವೇರ್ಸ್ ಈಸ್ ಎಷ್ಟು ಬರುತ್ತೆ, ಈಸ್ ಈಕ್ವಲ್ ಟು 365 ಬರುತ್ತೆ. ಓಕೆ, ಇದನ್ನು ಸಿಂಪ್ಲಿಫೈ ಮಾಡಬೇಕು. ನೋಡಿ, ಎಕ್ಸ್ ಸ್ಕ್ವೇರ್ ಇರೋದು ಎಕ್ಸ್ ಸ್ಕ್ವೇರ್ ಹಾಗೇ ಇರುತ್ತೆ, ಪ್ಲಸ್ಗೆ ಪ್ಲಸ್ ಬರಿತೀನಿ. ಇದೊಂದು ಸ್ವಲ್ಪ ಅಬ್ಸರ್ವ್ ಮಾಡಿದರೆ ಎಕ್ಸ್ ಪ್ಲಸ್ 1 ಹೋಲ್ ಸ್ಕ್ವೇರ್ ಅನ್ನೋದು ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಥರ ಕಾಣುತ್ತೆ. ಇದು ಐಡೆಂಟಿಟಿ ಆಗಿದೆ. ಇದು ಏನು ಬರುತ್ತೆ ಆನ್ಸರು ಅಂತ ಹೇಳಿದರೆ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab ಆಗಿರುತ್ತೆ. ಈಗ ಇದೇ ರೀತಿ ಇದನ್ನು ಏನು ಮಾಡೋಣ, ಎಕ್ಸ್ಪ್ಯಾಂಡ್ ಮಾಡಿ ಬರೋಣ. ಎಕ್ಸ್ ಇದೆ ಅಲ್ವಾ, ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಸ್ಕ್ವೇರ್ ಪ್ಲಸ್ 2 ಆಫ್ ಎಕ್ಸ್ ಆಫ್ 1 ಬರುತ್ತೆ. ಗೊತ್ತಾಯ್ತಾ? ನೋಡಿ, ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2a ಇಂಟು ಬಿ ಬಂದಿದೆ, ಈಸ್ ಈಕ್ವಲ್ ಟು 365. ಹಾಗೆ ಬರ್ಕೊಳ್ತೀನಿ. ಎಕ್ಸ್ ಸ್ಕ್ವೇರಿಗೆ ಇಲ್ಲಿ ನೋಡಿ, ಎಕ್ಸ್ ಸ್ಕ್ವೇರ್ ರೈಟ್ ಟರ್ಮ್ಸ್ ಬಂದಿದೆ. ಹಾಗಾದರೆ ಎರಡು ಪ್ಲಸ್ ಪ್ಲಸ್ ಇರೋದು ಅಡಿಷನ್ ಆಗಿ ನೋಡಿ, ಕೋಎಫಿಷಿಯಂಟ್ ಏನಿಲ್ಲ ಅಂದರೆ 1 ಇರುತ್ತೆ. 1 + 1 ಏನಾಯಿತು, 2 ವೇರಿಯಬಲ್ ಎಕ್ಸ್ ಸ್ಕ್ವೇರ್ ಬರುತ್ತೆ. ಪ್ಲಸ್ಸಿಗೆ ಪ್ಲಸ್ 1 ಸ್ಕ್ವೇರ್ ಅಂದರೆ 1 ಬರುತ್ತೆ. ನೋಡಿ, ಪ್ಲಸ್ಸಿಗೆ ಪ್ಲಸ್ 2 1s 2 ಇಂಟು ಎಕ್ಸ್ ಮಾಡಿದರೆ 2x ಬರುತ್ತೆ, ಈಸ್ ಈಕ್ವಲ್ ಟು 365 ಬಂತು. ಓಕೆ, ಇದೊಂದು ಸ್ವಲ್ಪ ರಿಅರೇಂಜ್ ಮಾಡಿದರೆ 2x². ನೋಡಿ, ನೆಕ್ಸ್ಟ್ ಏನಿದೆ, ಪ್ಲಸ್ 2x ಅನ್ನು ಬರ್ಕೊಳ್ತೀನಿ, ಪ್ಲಸ್ 2x. ನೆಕ್ಸ್ಟ್ ಪ್ಲಸ್ 1 ಈಸ್ ಈಕ್ವಲ್ ಟು 365 ಅನ್ನು ಬರ್ತೀನಿ. ಈ ನಂಬರ್ ಇದೆಯಲ್ಲ, ಇದನ್ನು ನಾನು ಲೆಫ್ಟಿಗೆ ಟ್ರಾನ್ಸ್ಫರ್ ಮಾಡ್ತೀನಿ. 2x² ಪ್ಲಸ್ 2x ಪ್ಲಸ್ 1. ನೋಡಿ, ಪ್ಲಸ್ ಇರೋದು ಈ ಸೈಡ್ ಟ್ರಾನ್ಸ್ಫರ್ ಆದರೆ ಮೈನಸ್ 365 ಈಸ್ ಈಕ್ವಲ್ ಟು ರೈಟ್ ಸೈಡಲ್ಲಿ ಇರೋದಷ್ಟು ಟ್ರಾನ್ಸ್ಫರ್ ಆಗಿರೋದ್ರಿಂದ 0 ಬಂತು. ನೋಡಿ, ಇವೆರಡು ನಂಬರ್ ಇರೋದ್ರಿಂದ ಸಿಂಪ್ಲಿಫೈ ಮಾಡೋಣ. 2x² ಪ್ಲಸ್ 2x. ನೋಡಿ, ಸೈನು 1ಗೆ ಸೈನು ಪ್ಲಸ್ ಇದೆ, 365ಗೆ ಮೈನಸ್ ಇದೆ. ಪ್ಲಸ್ಸು ಮೈನಸ್ ಡಿಫ್ರೆನ್ಸ್ ಸೈನ್ ಇದೆ, ಸಬ್ಟ್ರಾಕ್ಷನ್ನು. 365ಅಲ್ಲಿ 1ಅನ್ನು ಸಬ್ಟ್ರಾಕ್ಟ್ ಮಾಡಿದರೆ 364 ಬರುತ್ತೆ. ಎರಡರಲ್ಲಿ ಬಿಗ್ಗರ್ ನಂಬರ್ 365 ಆಗಿದೆ. ಇದ್ರ ಸೈನ್ ಏನಿದೆ, ಮೈನಸ್ ಇದೆ, ಅದು ಮೈನಸ್ಸು ಆನ್ಸರಿಗೆ ಬಂದ್ಬಿಡುತ್ತೆ, ಈಸ್ ಈಕ್ವಲ್ ಟು 0. ಓಕೆ, ನೋಡಿದರೆ ಇದು ಕ್ವಾಡ್ರಾಟಿಕ್ ಈಕ್ವೇಷನ್ ಬಂದಿದೆ. ಇದರ ಕೋಎಫಿಷಿಯಂಟ್ಗಳನ್ನು ನೋಡಿದರೆ 2 ಇದೆ, 2 ಇದೆ, 364 ಅಂದರೆ ಈವನ್ ನಂಬರ್ ಬಂದಿದೆ. ಇಲ್ಲಿರೋ ಎಲ್ಲ ನಂಬರ್ಗಳು ಈವನ್ ನಂಬರ್ ಆಗಿರೋದ್ರಿಂದ ಡಿವೈಡೆಡ್ ಬೈ 2 ಅನ್ನು ಮಾಡ್ತೀನಿ. ಅಂದರೆ ಕಂಪ್ಲೀಟ್ ಈಕ್ವೇಷನ್ನ ಡಿವೈಡ್ ಬೈ 2 ಮಾಡ್ತೀನಿ. ನೋಡಿ, 2 ಇಂದ ಡಿವೈಡ್ ಮಾಡಿದರೆ x² ಬರುತ್ತೆ. ಅಂದರೆ 2 ಇಂದ ಡಿವೈಡ್ ಮಾಡಿದರೆ 2 1s 2 1s ಕ್ಯಾನ್ಸಲ್ ಆಗಿ x² ಬಂತು. ಪ್ಲಸ್ ಇದು ಅಷ್ಟೇ, 2 ಇಂದ ಡಿವೈಡ್ ಆಗಿ x ಬರುತ್ತೆ, ಮೈನಸ್ಸು. 364ಅನ್ನು 2 ಇಂದ ಡಿವೈಡ್ ಮಾಡಿದರೆ
ಟೂ ಒನ್ಸ ಟು, ಒಂದು ಉಳಿತು 16 ಆಯಿತು, 2 8 16, 4 ಉಳ್ಕೊಂಡ್ರೆ 2 2 4 ಈಸ್ ಈಕ್ವಲ್ ಟು 0. ಓಕೆ ನೋಡಿ, ನಮಗೆ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಮೈನಸ್ 182 ಈಸ್ ಈಕ್ವಲ್ ಟು 0 ಬಂದಿದೆ. ನೋಡಿ, ಮೇಲಿರುವಂಥ ಕ್ವಾಡ್ರಾಟಿಕ್ ಈಕ್ವೇಷನ್ನ ಸಿಂಪ್ಲಿಫೈ ಮಾಡ್ದೇ ಮಾಡಿದರೂ ಸಹ ನಮಗೆ ಆನ್ಸರ್ ಬರುತ್ತೆ. ಆದರೆ ಆ ನಂಬರ್ಗಳು ಏನಾಗಿದೆ ಜಾಸ್ತಿ ಇರೋದ್ರಿಂದ ನಮಗೆ ಬರುವಂಥ ಆನ್ಸರ್ ಏನಾಗಿರುತ್ತೆ ದೊಡ್ಡದಾಗಿ ಬರುವಂಥ ಸಾಧ್ಯತೆ ಇರೋದ್ರಿಂದ ಅದನ್ನು ನಾನು ಸಿಂಪ್ಲಿಫೈ ಮಾಡ್ಕೊಂಡಿದ್ದೀನಿ. ಓಕೆ, ಈಗ ಏನು ಮಾಡೋಣ, ಇದು ಆರ್ಡರ್ ಇರೋದ್ರಿಂದ ಫಸ್ಟ್ ಟರ್ಮ್ ಮತ್ತು ಲಾಸ್ಟ್ ಟರ್ಮನ್ನು ಮಲ್ಟಿಪ್ಲೈ ಮಾಡ್ತೀನಿ. ನೋಡಿ, ಪ್ಲಸ್ ಎಕ್ಸ್ ಸ್ಕ್ವೇರ್ ಇದೆ ಅಲ್ವಾ, ಪ್ಲಸ್ ಎಕ್ಸ್ ಸ್ಕ್ವೇರ್ ಇಂಟು ಇಲ್ಲೇ ಲಾಸ್ಟ್ ಟರ್ಮು ಮೈನಸ್ 182 ಇದೆ, ಮಲ್ಟಿಪ್ಲೈ ಮಾಡಿದರೆ ಪ್ಲಸ್ ಇಂಟು ಮೈನಸ್ ಮೈನಸ್ ಎಕ್ಸ್ ಸ್ಕ್ವೇರ್ ಇಂಟು 182 ಮಾಡಿದರೆ 182 ಎಕ್ಸ್ ಸ್ಕ್ವೇರ್ ಬರುತ್ತೆ. ಓಕೆ, ಇದನ್ನು 2 ಫ್ಯಾಕ್ಟರ್ಸ್ ಆಗಿ ಸ್ಪ್ಲಿಟ್ ಮಾಡಬೇಕು. ಅದಕ್ಕೆ ನಾನು ಏನು ಮಾಡ್ತೀನಿ, ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡನ್ನು ಯೂಸ್ ಮಾಡ್ಕೊಳ್ತೀನಿ. ಈ 182 ಈ ಒಂದು ನಂಬರ್ ಆಗಿರೋದ್ರಿಂದ 2 ಇಂದ ಡಿವೈಡ್ ಆಗುತ್ತೆ. 2 9s 18, 2 1s 2 ಬಂತು, ಅಲ್ಲಿಗೆ ಫ್ಯಾಕ್ಟರ್ಸ್ 2 ಮತ್ತು 91 ಬಂತು. ಓಕೆ ನೋಡಿ, ಮಿಡಲ್ ಟರ್ಮ್ ಇದೆಯಲ್ಲ, ನೋಡಿ ಎಕ್ಸ್ ಇದೆ, ಎಕ್ಸಿನ ಸೈನು ಪ್ಲಸ್ ಇರೋದ್ರಿಂದ ಎರಡರಲ್ಲಿ ಬಿಗ್ಗರ್ ನಂಬರ್ ಯಾವುದು, 91ನ ಸೈನು ಪ್ಲಸ್ ಆಗುತ್ತೆ. ಗೊತ್ತಾಯ್ತಾ? ಮಿಡಲ್ ಟರ್ಮಿನ ಸೈನ್ ಏನಿದೆ ಅದು ಬಿಗ್ಗರ್ ನಂಬರ್ನ ಸೈನ್ ಆಗಿರುತ್ತೆ. ಪ್ಲಸ್ಸಿಗೆ ಏನು ಮಲ್ಟಿಪ್ಲೈ ಮಾಡಿದರೆ ಮೈನಸ್ ಬರುತ್ತೆ, ಪ್ಲಸ್ಸಿಗೆ ಮೈನಸ್ ಮಲ್ಟಿಪ್ಲೈ ಮಾಡಿದರೆ ಮೈನಸ್ ಬರುತ್ತೆ. ಹಾಗಾಗಿ 2ನ ಸೈನು ಮೈನಸ್ ಆಯಿತು. ಓಕೆ, ಸಿಂಪ್ಲಿಫೈ ಮಾಡಿದರೆ ನನಗೆ ಏನು ಬರಬೇಕು, ಎಕ್ಸಿನ ಕೋಎಫಿಷಿಯಂಟ್ ಏನಿಲ್ಲ 1 ಇದೆ, 1 ಬರಬೇಕು. ಪ್ಲಸ್ ಮೈನಸ್ ಅಂದರೆ ಸಬ್ಟ್ರಾಕ್ಷನ್. 91ನಲ್ಲಿ 2 ಸಪ್ರೇಟ್ ಮಾಡಿದರೆ ಎಷ್ಟು ಬರುತ್ತೆ, 89 ಬರುತ್ತೆ. ಆದರೆ 1 ಇದೆ, ಹಾಗಾದರೆ ಇದು ನಮ್ಮ ಫ್ಯಾಕ್ಟರ್ ಆಗೋದಿಲ್ಲ. ಓಕೆ, 91 2 ಇಂದ ಡಿವೈಡ್ ಆಗಲ್ಲ, ನೆಕ್ಸ್ಟ್ ಪ್ರೈಮರ್ 3 ಇಂದ ಹೋಗಲ್ಲ, 5 ಇಂದ ಹೋಗಲ್ಲ, 7 ಇಂದ ಡಿವೈಡ್ ಆಗುತ್ತೆ. ನೋಡಿ, 7 1 7, 2 ಉಳಿತು 21, 7 3 21 ಆಯಿತು, 2 7 14, ಇಲ್ಲಿ 13 ಬರ್ಕೊಂಡೆ. ನೋಡಿ, ಮಿಡಲ್ ಟರ್ಮ್ ಪ್ಲಸ್ ಇರೋದ್ರಿಂದ ಇವೆರಡರಲ್ಲಿ ಬಿಗ್ಗರ್ ನಂಬರ್ 14ನ ಸೈನು ಪ್ಲಸ್ ಆಯಿತು. ಪ್ಲಸ್ಸಿಗೆ ಮೈನಸ್ ಮಲ್ಟಿಪ್ಲೈ ಮಾಡಿದರೆ ಮೈನಸ್ ಬರುತ್ತೆ. ಪ್ಲಸ್ಸು ಮೈನಸ್ ಅಂದರೆ ಸಬ್ಟ್ರಾಕ್ಷನ್ನು. 14ನಲ್ಲಿ 13 ಹೋದರೆ ಎಷ್ಟು ಬರುತ್ತೆ, 1 ಬರುತ್ತೆ. ನೋಡಿ, ಮಿಡಲ್ ಟರ್ಮು 1 ಇದೆ. ಹಾಗಾದರೆ ನಮ್ಮ ಫ್ಯಾಕ್ಟರ್ಸು ಪ್ಲಸ್ 14 ಮೈನಸ್ 13 ಆಯಿತು. ಇದು ಎಕ್ಸ್ ಸ್ಕ್ವೇರ್ ಇರೋದ್ರಿಂದ ಇದಕ್ಕೊಂದು ಎಕ್ಸು ಇದಕ್ಕೊಂದು ಎಕ್ಸನ್ನು ಕೊಡ್ತೀನಿ. ಫಸ್ಟ್ ಟರ್ಮು ಎಕ್ಸ್ ಸ್ಕ್ವೇರ್ ಹಾಗೆ ಬರೀತೀನಿ. ಮಿಡಲ್ ಟರ್ಮಿನ ಜಾಗದಲ್ಲಿ ನಮ್ಮ ಫ್ಯಾಕ್ಟರ್ಸ್ಗಳನ್ನು ಬರೆಯೋಣ. ಪ್ಲಸ್ 14x ಮೈನಸ್ 13x ಮೈನಸ್ 182 ಈಸ್ ಈಕ್ವಲ್ ಟು 0 ಆಯಿತು. ಫಸ್ಟ್ 2 ಟರ್ಮ್ಸು, ನೆಕ್ಸ್ಟ್ 2 ಟರ್ಮ್ಸನ್ನು ಗ್ರೂಪ್ ಮಾಡ್ತೀನಿ. ಎರಡರಲ್ಲಿ ಎಕ್ಸ್ ಕಾಮನ್ ಬರುತ್ತೆ. ಎಕ್ಸ್ ಕಾಮನ್ ತೆಗೆದ್ರೆ ಎಕ್ಸ್ ಸ್ಕ್ವೇರಲ್ಲಿ ಎಕ್ಸ್ ಬಂದರೆ ಎಕ್ಸ್ ಉಳಿತು, ಪ್ಲಸ್ಸಿಗೆ ಪ್ಲಸ್ಸು. 14xಲ್ಲಿ ಎಕ್ಸ್ ಬಂದರೆ 14 ಉಳ್ಕೊಳ್ತು. ನೋಡಿ, ಮೈನಸ್ ಇದೆ, ಮೈನಸ್ 13 ಮತ್ತು 182 ಇದೆ, 13 ಕಾಮನ್ ಬರುತ್ತೆ, ಎಕ್ಸ್ ಒಳಗೆ ಉಳ್ಕೊಳ್ತು. ಮೈನಸನ್ನು ಕಾಮನ್ ತೆಗೆದಿರೋದಿಲ್ಲ, ಮೈನಸ್ ಇರೋದು ಪ್ಲಸ್ ಆಗುತ್ತೆ. 13 14s 182 ಆಗಿರುತ್ತೆ, ಈಸ್ ಈಕ್ವಲ್ ಟು 0. ನೋಡಿ, ನಾವು ಮಾಡಿರೋ ಸರಿ ಇರೋದ್ರಿಂದ ಇಲ್ಲಿರೋ ಎಕ್ಸ್ಪ್ರೆಷನ್ ಏನು ಬಂದಿದೆ, ಸೇಮ್ ಬಂದಿದೆ. ಎಕ್ಸ್ ಪ್ಲಸ್ 14 ಕಾಮನ್ ತೆಗಿತೀನಿ. ಎಕ್ಸ್ ಪ್ಲಸ್ 14 ಕಾಮನ್ ತೆಗೆದ್ರೆ ಈ ಎಕ್ಸ್ ಉಳ್ಕೊಳ್ತು. ನೆಕ್ಸ್ಟ್ ಎಕ್ಸ್ ಪ್ಲಸ್ 14 ಕಾಮನ್ ತೆಗೆದ್ರಲ್ಲಿ ಮೈನಸ್ 13 ಉಳ್ಕೊಳುತ್ತೆ, ಈಸ್ ಈಕ್ವಲ್ ಟು 0. ನೋಡಿ, ಎರಡು ಎಕ್ಸ್ಪ್ರೆಷನ್ಗಳ ನಡುವೆ ಇಂಟು ಇದ್ದು ಈಸ್ ಈಕ್ವಲ್ ಟು 0 ಬಂದಿದೆ ಅಂದ ತಕ್ಷಣ ಎಕ್ಸ್ ಪ್ಲಸ್ 14 ಈಸ್ ಈಕ್ವಲ್ ಟು 0 ಆರ್ ಎಕ್ಸ್ ಮೈನಸ್ 13 ಈಸ್ ಈಕ್ವಲ್ ಟು 0 ಅಂತ ಬರಿಬೋದು. ಪ್ಲಸ್ 14 ಆ ಸೈಡಿಗೆ ಟ್ರಾನ್ಸ್ಫರ್ ಮಾಡಿದರೆ ಎಕ್ಸ್ ಈಸ್ ಈಕ್ವಲ್ ಟು ಪ್ಲಸ್ ಇರೋದು ಆ ಸೈಡ್ ಹೋದರೆ ಮೈನಸ್ 14 ಆಗೋಯ್ತು. ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ 13 ಆ ಸೈಡಿಗೆ ಟ್ರಾನ್ಸ್ಫರ್ ಮಾಡಿದರೆ ಮೈನಸ್ ಇರೋದು ಏನಾಗುತ್ತೆ, ಪ್ಲಸ್ 13 ಆಯಿತು. ನೋಡಿ, ಎಕ್ಸಿಗೆ 2 ವ್ಯಾಲ್ಯೂ ಬಂದಿದೆ, ಒಂದು ನೆಗೆಟಿವ್ ಒಂದು ಪಾಸಿಟಿವ್. ಪಾಸಿಟಿವ್ ವ್ಯಾಲ್ಯೂನ ತಗೋಬೇಕು, ನೆಗೆಟಿವ್ ವ್ಯಾಲ್ಯೂನ ಏನು ಮಾಡಬೇಕು, ನಾವು ರಿಜೆಕ್ಟ್ ಮಾಡಬೇಕಾಗುತ್ತೆ. ಯಾಕಂದರೆ ನೆಗೆಟಿವ್ ವ್ಯಾಲ್ಯೂ ನನಗೆ ಬರೋಂಗಿಲ್ಲ. ಓಕೆ, ಎಕ್ಸ್ ವ್ಯಾಲ್ಯೂ 13 ಬಂದಿದೆ ಅಂತ ಹೇಳಿದರೆ ನಾವು ನೆಕ್ಸ್ಟ್ ನಂಬರನ್ನು ಫೈಂಡ್ ಮಾಡ್ಬೋದು. ನೆಕ್ಸ್ಟ್ ನಂಬರ್ ಏನಾಗಿರುತ್ತೆ, ಎಕ್ಸ್ ಪ್ಲಸ್ 1 ಆಗಿರುತ್ತೆ. ಎಕ್ಸ್ ಅಂದರೆ 13 ಪ್ಲಸ್ 1. ನೋಡಿ, ಪ್ಲಸ್ಸು ಪ್ಲಸ್ಸು ಅಡಿಷನ್ನು. 13ಗೆ 1 ಆ್ಯಡ್ ಮಾಡಿದರೆ ಎಷ್ಟು ಬರುತ್ತೆ, 14 ಬರುತ್ತೆ. ಅವ್ರ ಕ್ವಶನಲ್ಲಿ ಏನಂತ ಹೇಳಿದರು, 2 ಕಾನ್ಸಿಕ್ಯೂಟಿವ್ ಪಾಸಿಟಿವ್ ಇಂಟೀಜರ್ಸ್ ಅಂತ. 2 ಕಾನ್ಸಿಕ್ಯೂಟಿವ್ ಪಾಸಿಟಿವ್ ಇಂಟೀಜರ್ಸ್ ಏನಾಗಿರುತ್ತೆ, 13 ಆ್ಯಂಡ್ 14 ಆಗಿರುತ್ತೆ. Therefore, the 2 consecutive positive integers are 13 and 14 ಆಗಿರುತ್ತೆ. ಈ ರೀತಿಯಾಗಿ ಈ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೊಳ್ಳಿ.